ನಾನ್ ಇಶ್ಯೂ ಮಾಡಕ್ ಹೊರಟಿದ್ದಾರೆ. ಇದರಲ್ಲಿ ಲೋಕಸಭಾ ಪಾರ್ಲಿಮೆಂಟ್ನ ಹೊರಗಡೆ ಪ್ರತಿಭಟನೆ ಮಾಡಿದಾರಂತೆ ಬಿಜೆಪಿ ಜೆಡಿಎಸ್ನ ಸಂಸದರು. ನಾನು ಕೇಳ್ತೀನಿ ಅವರಿಗೆ, ಕರ್ನಾಟಕ ಇಷ್ಟೊಂದು ಅನ್ಯಾಯ ಆಗಿದೆ, ನೀವು ಇಷ್ಟೊಂದು ಜನ ಮಂತ್ರಿಗಳಿದ್ದೀರಿ, ಎಂಪಿಗಳಿದ್ದೀರಿ, ಒಂದಿನಾದ್ರೂ ಕೂಡ ಕರ್ನಾಟಕಕ್ಕೆ ಈ ಮೊನ್ನೆ ಬಜೆಟ್ ಮಂಡಿಸಿದಂತ ಬಜೆಟ್ನಲ್ಲೂ ಕೂಡ ಅನ್ಯಾಯ ಆಗಿದೆ. ಯಾವತ್ತಾರು ರೈಸ್ ಮಾಡಿದಾರ ನಮ್ಮ ಅನುದಾನದ ಬಗ್ಗೆ? ಅಥವಾ ಪ್ರತಿಭಟನೆ ಮಾಡಿದಾರ? 5 ವರ್ಷ 25 ಜನ ಬಿಜೆಪಿ ಎಂಪಿಗಳಿದ್ರು, ಆಗ ಮಾಡಲಿಲ್ಲ. ಈಗ ಎಷ್ಟು ಇವರು 17, 2, 19 ಜನ ಇದ್ದಾರೆ. 19 ಇದ್ದಾರೆ. ಇವತ್ತು ಈಗಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಕರ್ನಾಟಕ ಆಗಿರೋ ಅನ್ಯಾಯದ ಬಗ್ಗೆ ಮಾತಾಡಲ್ಲ. ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಸಂಪೂರ್ಣ ನೆಗ್ಲೆಕ್ಟ್ ಮಾಡಿದ್ದಾರೆ, ಅದರ ಬಗ್ಗೆ ಮಾತಾಡಲ್ಲ. ಸೊ ಇದು ರಾಜಕೀಯ ಪ್ರೇರಿತವಾದಂತ, ಸೇಡ್ನಿಂದ ಮಾಡಿರ್ತಕ್ಕಂಥ, ದ್ವೇಷದಿಂದ ಮಾಡಿರ್ತಕ್ಕಂಥ, ಸಿದ್ದರಾಮಯ್ಯಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು, ದಲಿತರಿಗೆ ಅನ್ಯಾಯ ಮಾಡಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡತಕ್ಕಂಥದ್ದು. ಇವರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ. ಏನಾದರೂ ದಲಿತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ, ಕಾಂಗ್ರೆಸ್ ಸರ್ಕಾರ ಮಾತ್ರ. ಈಗ ಏನಾದ್ರು ಕೇಳೋದಿದ್ರೆ ಕೇಳಿ. ಒಬ್ರು ಸುರೇಶ್ ಸ್ವಲ್ಪ ಕನ್ಸರ್ನ್ ಮಿನಿಸ್ಟರ್ ಒಂದು 5 ನಿಮಿಷ ಮಾತಾಡ್ತಾರೆ ಅವರು. ತಾಳಿ ಪ್ಲೀಸ್. ಸುರೇಶ್ ಈಗ ದಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, he wants to speak to you for 5 minutes. ಎಲ್ರಿಗೂ ನಮಸ್ಕಾರ. ಪ್ಲೀಸ್. ನಾನು ಮೊನ್ನೆ ನಮ್ಮ ಸ್ಪೀಕರ್ ಹತ್ರ ನಾನು ಬಹಳ ಗಲಾಟೆ ಮಾಡಿದೆ. ನೀವು ಕೇಳ್ತಾ ಇದ್ರಲ್ಲ ಯಾಕೆ ಹೌಸಲ್ಲಿ ಹೇಳಿಲ್ಲ ಅಂತ. ಅದೇ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಸ್ವಾಮಿ. ನಾನು ಬಹಳ ಗಲಾಟೆ ಮಾಡಿದೆ, ನಮ್ಗೆ ಅವಕಾಶ ಮಾಡಿಕೊಡಿ, ನಾನು ಹೇಳ್ತಿದ್ದೆ ಅಂತ. ಆದ್ರೆ ಸ್ಪೀಕರು ರೂಲಲ್ಲಿ ಇದನ್ನ ಅಲೋ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ರು. ನನಗೂ ಸ್ಪೀಕರು ಮಾತಾಡಬಾರ್ದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಕೂರಿಸ್ಬಿಟ್ರು. ಇಲ್ಲಾಂದ್ರೆ ನಾನು ಅಲ್ಲೇನೇ ಇವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತಾ ಇದ್ದೆ. ಈಗ ನೋಡಿ, ವಿರೋಧ ಪಕ್ಷದ ನಾಯಕರುಗಳು ಸ್ವಂತದವರು ಅಥವಾ ಅವ್ರ ರಿಲೇಟಿವ್ಸು, ಅವರ ಫ್ರೆಂಡ್ಸು, ಅವ್ರ ಸ್ನೇಹಿತಗಳಿಗೆ ಕೊಟ್ಟಿರುವಂತದ್ದು ಬಹಳಷ್ಟಿದೆ. ಮಠಗಳಿಗೆ ಅವಕ್ಕೆ ಕೊಟ್ಟಿದ್ದೀವಿ, ನಾನು ಅದನ್ನ ಹೇಳಕ್ ಹೋಗಲ್ಲ. ವಿದ್ಯಾಸಂಸ್ಥೆಗಳಿಗೆ ಬದಲಿ ನಿವೇಶನಗಳು ಕೊಟ್ಟಿರೋದು ಇಲ್ಲ, ಪರವಾಗಿಲ್ಲ. ಅದೆಲ್ಲ ಒಳ್ಳೆ ಕೆಲಸಕ್ಕೆ. ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು ಇದನ್ನ. ಇದು ರಾಂಗ್, ತಪ್ಪು ಕೊಟ್ಟಿರೋದು ಅಂತ ನಾನು ಹೇಳ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಕೊಟ್ಟಿರೋದು, ಅದು ಕೊಟ್ರೆ ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು. ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ 337 1 ಎಕರೆ ಮಂಜೇಗೌಡ, ಈರ್ನಗೆರೆ 14/1 ಸರ್ವೆ ನಂಬರ್ 2 ಎಕರೆ 25 ಗುಂಟೆ GT ದೇವೇಗೌಡ, ಮದಗಳ್ಳಿ ಸರ್ವೆ ನಂಬರ್ 17 1 ಎಕರೆ GT